ವೆಲ್ಕಮ್ ಟು ವರ್ಷಿಕಾ ವರ್ಲ್ಡ್. ಈ ವಿಡಿಯೋದಲ್ಲಿ ನಮ್ಮೂರ ಶಿವನ ದೇವಸ್ಥಾನದ ಅಲಂಕಾರವನ್ನು ಡೆಕೋರೇಷನ್ನ ತೋರಿಸ್ತಾ ಇದ್ದೀನಿ. ಇದು ಎಂಟ್ರೆನ್ಸ್ ಫಸ್ಟ್ಗೆನೆ ದೇವಸ್ಥಾನದ ಒಳಗಡೆ ಹೋಗೋದಕ್ಕೂ ಮುಂಚೆ ಮಾಡಿರುವಂಥ ಅಲಂಕಾರ. ಓಮು ಶಿವನ ಇದು ಹೂವಿನಿಂದ ಅಲಂಕಾರವನ್ನು ಮಾಡಿದ್ದಾರೆ. ಮತ್ತು ದೇವಸ್ಥಾನಕ್ಕೆ ಲೈಟ್ ಅರೇಂಜ್ಮೆಂಟು ಎಲ್ಲವೂ ಮಾಡಿದ್ದಾರೆ. ಇದು ಗರುಡುಗಂಬ ಅಂತಾರಲ್ವ, ದೇವಸ್ಥಾನ ಮುಂದೆ ಇರುವಂಥ ಅದಕ್ಕೆ ಮಾಡಿರುವಂಥ ಅಲಂಕಾರ. ಇದು ದೇವಸ್ಥಾನದ ಎಂಟ್ರೆನ್ಸಲ್ಲಿ ಒಳಗಡೆ ಹೋಗ್ತೀವಲ್ಲ ದೇವಸ್ಥಾನ, ಅಲ್ಲಿ ಮಾಡಿರುವಂಥ ಹೂಗಳಿಂದ ಅಲಂಕಾರ ನೋಡಿ. ದೇವಸ್ಥಾನಕ್ಕೆ ಒಳಗಡೆಗೆ ಹೋಗುವಂಥ ಅಲಂಕಾರ ಇದು. ಅದರ ಪಕ್ಕದಲ್ಲೇ ಶಿವ ಮತ್ತು ಪಾರ್ವತಿ ಒಂದು ಸ್ಟ್ಯಾಚ್ಯೂ ಟೈಪು ಈ ರೀತಿ ಡೆಕೋರೇಷನ್ಗೆ ಇಟ್ಟಿದ್ದಾರೆ. ಮಹಾಶಿವರಾತ್ರಿಗೆ ಈ ಒಂದು ಅಲಂಕಾರವನ್ನು ಮಾಡಿದ್ರು. ತುಂಬಾ ಬ್ಯೂಟಿಫುಲ್ಲಾಗಿ ಅಲಂಕಾರ ಇತ್ತು. ನೋಡೋದಕ್ಕೆ ನಿಜಕ್ಕೂ ಎಷ್ಟು ಸುಂದರವಾಗಿದೆ ಅಂದರೆ, ನಾವು ಈ ಊರಿನಲ್ಲಿ ಇರೋದಕ್ಕೆ ನಾವು ನಿಜಕ್ಕೂ ತುಂಬ ಅದೃಷ್ಟ ಮಾಡಿದ್ದೀವಿ. ಈ ರೀತಿಯ ಒಂದು ದೇವರ ದರ್ಶನವನ್ನು ನಾವು ಮಾಡ್ಕೊಳ್ತಾ ಇದ್ದೀವಿ. ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ನೋಡ್ಬೋದು ನೀವು. ಅಲಂಕಾರ ಆಗಲಿ, ದೇವಸ್ಥಾನವು ತುಂಬಾ ದೊಡ್ಡದಾಗಿದೆ, ಚೆನ್ನಾಗಿದೆ. ಈಶ್ವರನ ಆಶೀರ್ವಾದ ಎಲ್ಲರಿಗೂ ಸಿಗಲಿ ಎಂದು ಈ ವಿಡಿಯೋ ಮುಖಾಂತರ ಕೇಳ್ಕೊಳ್ತಾ ಇದ್ದೀನಿ. ಓಂ ನಮಃ ಶಿವಾಯ. ನೋಡಿ, ನಂದಿ ಮುಂದೆ ಈಶ್ವರ. ತುಂಬಾ ಡೆಕೋರೇಷನ್ನು ತುಂಬಾ ಚೆನ್ನಾಗಿದೆ. ನವಿಲುಗರಿಯ ಒಂದು ಡೆಕೋರೇಷನ್ನ ಆ ಕಡೆ ಈ ಒಂದು ಸೈಡಲ್ಲಿ ಮಾಡಿದ್ದಾರೆ. ಡಮರುಕ, ತ್ರಿಶೂಲ ಆ ಒಂದು ಇದರಲ್ಲಿ ಡೆಕೋರೇಷನ್ನ ಮಾಡಿದ್ದಾರೆ. ಒಂದು ಸೈಡು ಗಣೇಶ ಇದೆ, ಮತ್ತೊಂದು ಸೈಡು ಪಾರ್ವತಿ ಅಮ್ಮ ಇದ್ದಾರೆ. ಅದಕ್ಕೂ ಸಹ ಡೆಕೋರೇಷನ್ನು ತುಂಬ ನೀಟಾಗಿ ಚೆನ್ನಾಗಿ ಮಾಡಿದ್ದಾರೆ. ನೋಡಿ, ಒಂದು ಸೈಡು ತುಂಬಾ ಬ್ಯೂಟಿಫುಲ್ ಆಗಿದೆ ಈ ಒಂದು ಡೆಕೋರೇಷನ್ನು. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ತುಂಬಾ ಬ್ಯೂಟಿಫುಲ್ ಆಗಿರೋ ಒಂದು ಡೆಕೋರೇಷನ್ ಆಗಿರ್ಬೋದು, ದೇವಸ್ಥಾನ ಆಗಿರ್ಬೋದು, ಎಲ್ಲವೂ ವೀಕ್ಷಣೆಯನ್ನು ಮಾಡ್ತಾ ಇದ್ದೀರಾ. ತುಂಬಾ ಬ್ಯೂಟಿಫುಲ್ ಆಗಿದೆ ಡೆಕೋರೇಷನ್ನು. ಮೇಲೆ ಮಾಡಿರುವಂಥ ಹೂವಿನ ಡೆಕೋರೇಷನ್ ಇದು ಫಸ್ಟ್. ಆ ಕಡೆ ಈ ಕಡೆ ಎರಡು ಸೈಡು ಸಹ ಡಮರುಕ ಇರುವಂಥ ತ್ರಿಶೂಲವಾದ ಒಂದು ಡೆಕೋರೇಷನ್ನ ಮಾಡಿದ್ದಾರೆ. ಮತ್ತಷ್ಟು ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತಷ್ಟು ವಿಡಿಯೋಗಳನ್ನ ಮುಂದಿನ